ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸ್ಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 18ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:25 ಇರಲಿದೆ. ನಂತರ ಅಷ್ಟಮಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 9:46 ಇರಲಿದೆ. ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 1:37 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಬೆಳಿಗ್ಗೆ 7:39 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷುಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:24 2:01 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:24 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:36 ಬೆಳಿಗ್ಗೆ 9:12 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:50 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:35 ಸಂಜೆ 6:09 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:45. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಬುಧನಿಂದ ವ್ಯಾಪಾರಿ ವರ್ಗದವರಿಗೆ ತುಂಬ ಅನುಕೂಲತೆಗಳಿದೆ. ಅದು ಸಗಟು ಮಾರಾಟ ಆಗಲಿ, ಚಿಲ್ಲರೆ ಮಾರಾಟ ಆಗಲಿ ಅಥವಾ ಖರೀದಿ ಆಗಲಿ, ಇಂಥ ಪ್ರಕ್ರಿಯೆಗೆ ಈ ದಿನ ತುಂಬ ಸೂಕ್ತವಾಗಿರುವಂಥ ದಿನ. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ, ಅದರಲ್ಲೂ ವಿಶೇಷವಾಗಿ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇದೆ, ತುಂಬ ಲಾಭ ಇದೆ ಈ ದಿನದಲ್ಲಿ. ಇನ್ನು ಬುಧನನ್ನು ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳ್ತಾರೆ, ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ವಿಶೇಷವಾದಂಥ ಮಾತುಗಳು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಅಂಥ ಮಾತುಗಳೇ ನಿಮ್ಮನ್ನು ಸಮಸ್ಯೆಯ ಸುಳಿಗೂ ಕೂಡ ಸಿಕ್ಕಿಸುವಂಥದ್ದು.
ಹಾಗಾಗಿ ಈ ಮಾತಿನಲ್ಲಿ ಈ ದಿನ ವಿಶ್ವಾಸ ಇರಲಿ, ಸ್ವಲ್ಪ ಹಿಡಿತಾ ಇರಲಿ. ಹಾಗೆ ಬುಧ ಕಲಿಕೆಗೆ ಮತ್ತು ಬರವಣಿಗೆಗೆ ಕಾರಕನಾಗಿರುವಂಥವನು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ, ತುಂಬ ಉಪಯುಕ್ತವಾದಂಥ ದಿನ. ಇನ್ನು ಸ್ನೇಹಕ್ಕೆ, ಗೆಳೆತನಕ್ಕೆ, ಹಾಸ್ಯಕ್ಕೆ, ವಿನೋದಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ಗೆಳೆತನಕ್ಕಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥದ್ದಕ್ಕಾಗಲಿ ಪ್ರಶಸ್ತವಾಗಿರುವಂಥ ಸಂದರ್ಭಗಳಿದೆ. ಹಾಗಾಗಿ ಬುಧನಿಂದ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು, ಸ್ವಂತ ಬಿಸ್ನೆಸ್ಸು ಏನೇ ಇದ್ದರೂ ತುಂಬ ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಉತ್ತಮ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 36 ನಿಮಿಷದಿಂದ ಸಂಜೆ 5 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆಗಿದ್ದರೆ ಅದು ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಫಲಿತಾಂಶಗಳು ತುಂಬ ನಿಧಾನವಾಗಿ ಬರುತ್ತೆ. ಹಾಗೆ ಈ ದಿನ ನೀವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 36 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ಯಾವುದೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಸ್ಕೊಳ್ಳುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಬುಧ ಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರಿ ವರ್ಗದವರು ನಿಮ್ಮ ವ್ಯಾಪಾರದ ವಿಸ್ತರಣೆಯನ್ನಾಗಲಿ, ಬಂಡವಾಳ ಹೂಡುವಂಥ ಒಂದು ಪ್ರಕ್ರಿಯೆಯನ್ನಾಗಲಿ ಈ ಬುಧ ಹೋರಾದಲ್ಲಿ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 53 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 57 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 36 ನಿಮಿಷದಿಂದ ರಾತ್ರಿ 9 ಗಂಟೆ 32 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲಗಳು ಸಿಕ್ಕಲ್ಲ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ರಿಜಿಸ್ಟ್ರೇಷನ್ ವಿಚಾರ ಆಗಲಿ, ಇನ್ನು ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್ ವಿಚಾರ ಆಗಲಿ, ವ್ಯಾಪಾರಿ ವರ್ಗದವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ಆದಷ್ಟು ಶುಕ್ರ ಹೋರಾದಲ್ಲಿ ಬೇಡ. ಹಣಕಾಸಿನ ವಿಚಾರಗಳನ್ನು ಕೂಡ ಶುಕ್ರ ಹೋರಾದಲ್ಲಿ ಪ್ರಸ್ತಾಪ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 40 ನಿಮಿಷದಿಂದ ರಾತ್ರಿ 8 ಗಂಟೆ 36 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ನಿಮ್ಮ ಕೆಲಸ ಕಾರ್ಯಗಳನ್ನು ಆ ಒಂದು ಹಿನ್ನೆಲೆಯಲ್ಲಿ ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು 100ಕ್ಕೆ 100ರಷ್ಟು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿ ಅಂತ ಹೇಳುವಂಥದ್ದು ಒಂದು ಕಡೆ ಆದರೆ, ಕೆಲವು ಕೆಲಸಗಳಿಗೆ ಹೊರವನ್ನು ನೀವು ಅನುಸರಣೆ ಮಾಡಬೇಕು. ಒಳ್ಳೆಯ ಹೊರದಲ್ಲಿ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳೇ ಸಿಕ್ಕತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ವಸ್ತುಗಳ ಖರೀದಿ ಕೂಡ ಬಹಳ ಮುಖ್ಯವಾಗುತ್ತೆ. ಅಂದರೆ ಯಾವ ದಿನದಲ್ಲಿ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಅನ್ನುವಂಥ ಒಂದು ವಿಚಾರ. ಇದರಲ್ಲೂ ಕೂಡ ನೀವು ಶನಿವಾರದ ದಿನ ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬಾರದು ಅನ್ನುವಂಥದ್ದನ್ನು ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ಒಂದು ವಿಚಾರ. ಏಕೆಂದರೆ ಈ ಶನಿವಾರ ಶನಿದೇವರ ಪೂಜೆಗೆ ಶುಭ ದಿನ. ಆದರೂ ಕೂಡ ಕೆಲವು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಶುಭ ಅಂತ ಹೇಳಿದ್ರೆ, ಕೆಲವು ವಸ್ತುಗಳನ್ನು ಶನಿವಾರದ ದಿನ ಖರೀದಿ ಮಾಡಬಾರ್ದು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂಥ ಒಂದು ವಿಚಾರ. ಹಾಗಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಆರೋಗ್ಯದಲ್ಲಿ
ಹಾಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಸಾಸಿವೆ ಎಣ್ಣೆಯನ್ನು ಶನಿವಾರದ ದಿನ ಖರೀದಿ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಈ ಸಾಸಿವೆ ಎಣ್ಣೆ ಏನಾದರೂ ಮನೆಗೆ ಬಂದರೆ ಶನಿವಾರದ ದಿನ ಅದು ಕುಟುಂಬದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಜೊತೆಗೆ ಶನಿವಾರದ ದಿನ ಆದಷ್ಟು ಸಾಸಿವೆ ಎಣ್ಣೆಯನ್ನು ಮನೆಗೆ ತರಬಾರ್ದು, ಮನೆಯಿಂದ ಕೊಡಬಾರ್ದು ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಶನಿವಾರ ಕಸ ಗುಡಿಸುವಂಥ ಪೊರಕೆಯನ್ನು ಕೂಡ ಖರೀದಿ ಮಾಡಿ ಮನೆಗೆ ತರಬಾರ್ದು ಅನ್ನುವಂಥದ್ದಿದೆ. ಏನಾದರೂ ಈ ಪೊರಕೆಯನ್ನು ತರಬೇಕು ಅಂತ ಹೇಳಿದ್ರೆ ಶುಕ್ರವಾರ ಮನೆಗೆ ತನ್ನಿ, ಅದು ಶುಭ ದಿನವಾಗಿರುತ್ತೆ. ಹಾಗೆ ಈ ಶನಿವಾರ ಏನಾದರೂ ಕಸ ಗುಡಿಸುವಂಥ ಪೊರಕೆ ಆಗಲಿ ಅಥವಾ ಈ ಟಾಯ್ಲೆಟನ್ನು ಶುದ್ಧೀಕರಿಸುವಂಥ ಯಾವುದೇ ರೀತಿಯ ಸಾಮಗ್ರಿಗಳನ್ನು ತಂದರೆ ಆ ಮನೆಯಲ್ಲಿ ಹಣಕಾಸಿನ ಸ್ಥಿತಿ ಹದಗೆಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಶನಿವಾರದ ದಿನ ಉಪ್ಪನ್ನು ಕೂಡ ಖರೀದಿ ಮಾಡಬಾರ್ದು, ಮನೆಗೆ ತರಬಾರ್ದು. ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಉಪ್ಪನ್ನು ಸಾಲವಾಗಿ ಕೊಡಬಾರ್ದು, ಎರವಲು ಕೊಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಉಪ್ಪನ್ನು ಖರೀದಿ ಮಾಡಿದ್ರೆ ಶನಿವಾರದ ದಿನ ಆ ಮನೆಯಲ್ಲಿ ಸಾಲಗಳು ಹೆಚ್ಚಾಗುತ್ತೆ, ಅಥವಾ ಈಗಾಗಲೇ ಸಾಲ ಮಾಡಿದರೆ ಅದು ತೀರಲ್ಲ. ಹಾಗಾಗಿ ತುಂಬ ಪ್ರಯತ್ನ ಪಡಬೇಕಾಗತ್ತೆ. ಬಡ್ಡಿ, ಚಕ್ರಬಡ್ಡಿ ಇತ್ಯಾದಿಗಳನ್ನು ಕಟ್ಟಿ ಆ ಕುಟುಂಬ ಆರ್ಥಿಕ ದುಸ್ಥಿತಿಗೆ ಇಳಿಯತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ಈ ಉಪ್ಪು ಶನಿವಾರ ಏನಾದರೂ ಮನೆಗೆ ಬಂದರೆ ಶನಿದೇವರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಉಪ್ಪನ್ನು ಖರೀದಿ ಮಾಡಬೇಕು ಅಂದಿದ್ರೆ ನೀವು ಶುಕ್ರವಾರದ ದಿನ ಖರೀದಿ ಮಾಡಿ ಲಕ್ಷ್ಮಿ ಮನೆಗೆ ಬಂದಂತಾಗತ್ತೆ. ಇನ್ನು ಶನಿವಾರ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ಬೇಳೆಯನ್ನು ಕೂಡ ಖರೀದಿ ಮಾಡಿ ಮನೆಗೆ ತರಬಾರ್ದು ಅನ್ನುವಂಥದ್ದು. ಹಾಗೆ ಮಾಡೋದ್ರಿಂದ ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹಿಡಿದ ಕೆಲಸ ಪೂರ್ಣ ಆಗಲ್ಲ ಅನ್ನುವಂಥದ್ದಿದೆ. ಹಾಗೆ ಹಿಂದಿನ ದಿನವೇ ಈ ಸಾಮಗ್ರಿಗಳನ್ನು ಖರೀದಿಸಿ ಮನೆಗೆ ತರುವಂಥದ್ದು ತುಂಬ ಶ್ರೇಷ್ಠ. ಇನ್ನು ಬಹಳ ಮುಖ್ಯವಾಗಿ ಶನಿವಾರದ ದಿನ ಮತ್ತೊಂದು ವಸ್ತುವನ್ನು ಖರೀದಿ ಮಾಡಬಾರ್ದು. ಅದು ಏನು ಅಂತ ಹೇಳಿದ್ರೆ ಕಬ್ಬಿಣ. ಏಕೆಂದರೆ ಈ ಕಬ್ಬಿಣ ಶನಿಯನ್ನು ಪ್ರತಿನಿಧಿಸುವಂಥ ಒಂದು ಲೋಹ. ಹಾಗಾಗಿ ಕಬ್ಬಿಣದ ವಸ್ತುಗಳನ್ನೇನಾದರೂ ಶನಿವಾರದ ದಿನ ಖರೀದಿ ಮಾಡಿದ್ರೆ ದುರಾದೃಷ್ಟವೇ ಮನೆಗೆ ಬಂದಂತಾಗತ್ತೆ. ಹಾಗಾಗಿ ಆ ದಿನ ಕಬ್ಬಿಣ ಖರೀದಿ ಮಾಡಬಾರ್ದು ಅನ್ನುವಂಥದ್ದು. ಜೊತೆಗೆ ಈ ಕಬ್ಬಿಣವನ್ನು, ಹಳೆಯ ಕಬ್ಬಿಣ ಇರ್ಬೋದು ಅಥವಾ ಈ ವಿಲೇವಾರಿ ಮಾಡಬೇಕಾಗಿರುವಂಥ ಕಬ್ಬಿಣದ ವಸ್ತುಗಳನ್ನಾಗಲಿ ಶನಿವಾರದ ದಿನ, ಶುಕ್ರವಾರದ ದಿನ ಹೊರಗೆ ಕೊಡಬೇಡಿ. ಅಂದರೆ ಅದನ್ನು ಗುಜರಿಗೆ ಹಾಕುವಂಥದ್ದು, ಮಾರಾಟ ಮಾಡುವಂಥದ್ದನ್ನು ಮಾಡಬೇಡಿ. ಹಾಗಾಗಿ ಬಂಧುಗಳೇ, ಈಗ ಹೇಳಿರುವಂಥ ಕೆಲವು ಸಾಮಗ್ರಿಗಳನ್ನು ಶನಿವಾರದ ದಿನ ಆದಷ್ಟು ಖರೀದಿ ಮಾಡಬೇಡಿ, ಮನೆಗೆ ತರಬೇಡಿ. ಇದು ಪ್ರಮುಖವಾಗಿರುವಂಥ ವಸ್ತುಗಳು, ವಿಚಾರಗಳು. ಇನ್ನು ಸಣ್ಣ ಪುಟ್ಟ ವಿಚಾರಗಳು ಕೂಡ ಇದೆ. ಯಾವ ಯಾವ ಕೆಲಸ ಕಾರ್ಯಗಳನ್ನು ಶನಿವಾರ ಮಾಡಬಾರ್ದು. ಒಂದು ವೇಳೆ ಅದೇನಾದರೂ ಮಾಡೋದ್ರಿಂದ ಶನಿದೇವರ ಕೋಪಕ್ಕೆ ಗುರಿಯಾಗಿ ಕುಟುಂಬದ ಒಂದು ಸನ್ನಿವೇಶವೇ ಹದಗೆಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನು ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ರು. ಎಣ್ಣೆ ಮತ್ತು ಸೀಗೆಕಾಯಿ ಪುಡಿಯನ್ನು ಒಟ್ಟಿಗೆ ಮನೆಗೆ ತರ್ತಾ ಇರಲಿಲ್ಲ. ಇಂತಹ ಕೆಲವೊಂದು ನಿರ್ಬಂಧಗಳು ಕೂಡ ಇತ್ತು. ಅದನ್ನು ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ಆಗಾಗ್ಗೆ ತಿಳಿಸ್ತಾ ಇರುತ್ತೆ. ಜೊತೆಗೆ ಮನೆಯಲ್ಲಿರುವಂಥ ಹಿರಿಯರು ಕೂಡ ಇದನ್ನು ಅನುಸರಣೆ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಮಾನಸದಲ್ಲಿ ಇಂತಹ ಸೂಕ್ಷ್ಮತೆಗಳೇ ಮರೆತು ಹೋಗಿರುವಂಥದ್ದು ಇದೆ. ಹಾಗಾಗಿನೇ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಒತ್ತಡಗಳು ಇರುವಂಥದ್ದು, ಅನ್ರೆಸ್ಟ್ ಇರುವಂಥದ್ದು, ಒಂದು ಶಾಂತಿ ಸಮಾಧಾನ ಅನ್ನುವಂಥದ್ದು ಇರಲ್ಲ. ಹಣಕಾಸಿನ ವಿಚಾರದಲ್ಲಿ ಭಾರಿ ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು ಕೂಡ ಇದೆ. ಎಷ್ಟೇ ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ಲಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಇರುತ್ತೆ. ಇವೆಲ್ಲದಕ್ಕೂ ಮೂಲ ಕಾರಣವಾಗಿರುವಂಥದ್ದು ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಕೆಲವು ನಿರ್ದಿಷ್ಟ ದಿನಗಳಂದು ಮಾಡಲೇಬಾರದು ಅನ್ನುವಂಥದ್ದು. ಅದು ಮಾಡೋದ್ರಿಂದ ಈ ರೀತಿಯ ಅವಘಡಗಳು ಉಂಟಾಗ್ತಾ ಇರುತ್ತೆ. ಇದರ ಬಗ್ಗೆ ನೀವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಇದರಲ್ಲಿ ಏನಾದರೂ ಒಂದು ಸತ್ಯ ಇದೆ, ಏನಾದರೂ ಒಂದು ಅರ್ಥ ಇದೆ ಅಂತ ಹೇಳಿದ್ರೆ ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಜೂನ್ 18ನೇ ತಾರೀಕು ಬುಧವಾರ. ಈ ದಿನ ತ್ರಿಗ್ರಾಹಿ ಯೋಗ ಇರುತ್ತೆ. ಗುರು ಆದಿತ್ಯ ಯೋಗ ಇದೆ, ಬುಧಾದಿತ್ಯ ಯೋಗ ಇದೆ, ಆಯುಷ್ಮಾನ್ ಯೋಗ ಇದೆ, ಜೊತೆಗೆ ಭದ್ರ ರಾಜಯೋಗ ಕೂಡ ಇರುವಂಥದ್ದು. ಇದು ಬಹಳ ವಿಶೇಷವಾದಂಥ ಒಂದು ಶುಭ ಯೋಗ. ಇದರಿಂದ ಈ ಬುಧವಾರದ ಮಹತ್ವ ಮತ್ತಷ್ಟು ಹೆಚ್ಚಾಗಿರುವಂಥದ್ದು. ಹಾಗೆ ಕೆಲವು ರಾಶಿಯವರು ವಿಶೇಷವಾದಂತಹ ಶುಭ ಯೋಗಗಳ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದು. ಇನ್ನು ವ್ಯವಹಾರಸ್ಥರು ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಇನ್ನು
ವ್ಯಾಪಾರದಲ್ಲಿ ಹೆಚ್ಚಿನ ಲಾಭದ ಮಟ್ಟವನ್ನು ತಲುಪುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ವ್ಯಾಪಾರದಲ್ಲಿ ಇದ್ದಂತಹ ಒಂದು ಸ್ಪರ್ಧೆ, ಪೈಪೋಟಿ, ಕಾಂಪಿಟೇಷನ್ ಅನ್ನುವಂಥದ್ದು ಕೂಡ ನಿಮಗೆ ಒಂದು ರೀತಿಯ ಉತ್ತೇಜನವನ್ನು ತರುತ್ತೆ. ಆ ಸ್ಪರ್ಧೆ ಇರೋದ್ರಿಂದಲೇ ನೀವು ಹೆಚ್ಚು ಅಲರ್ಟ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಶ್ರಮದಾಯಕವಾಗಿ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಆರ್ಥಿಕ ಸ್ಥಿತಿ ಇದರಿಂದ ಬಲಗೊಳ್ಳುವಂಥದ್ದು. ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತಹ ಕೆಲವೊಂದು ಪರಿಹಾರಗಳನ್ನು ನೀವು ಅನುಸರಣೆ ಮಾಡೋದರಿಂದ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವನ್ನು ಬಲಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಬಹಳ ವಿಶೇಷವಾಗಿ ಈ ಬುಧವಾರದ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಕೃಪೆಗೆ ಒಳಗಾಗಿ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಅದ್ಭುತವಾದಂತಹ ಫಲವನ್ನು ತರುತ್ತೆ. ಜೊತೆಗೆ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ಹಾಗೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಪೂರ್ಣ ಆಗುತ್ತೆ. ಹಾಗಾಗಿ ಈ ಜೂನ್ 18 ಬಹಳ ವಿಶೇಷವಾಗಿ ಕೆಲವು ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುವಂಥ ಸಂದರ್ಭ ಇದೆ. ಇಲ್ಲಿ ಮಿಥುನ ರಾಶಿಗೆ ಭದ್ರ ರಾಜಯೋಗ ತುಂಬ ಅದೃಷ್ಟವನ್ನು ತರುವಂಥದ್ದು. ಅದರಲ್ಲೂ ವ್ಯಾಪಾರ ವ್ಯವಹಾರಸ್ಥರಿಗೆ ಸ್ವಲ್ಪ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಸರ್ಕಾರದ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಆದಾಯ ಹೆಚ್ಚಾಗುವಂಥದ್ದು. ಜೊತೆಗೆ ಸರ್ಕಾರದ ಕಾನೂನುಗಳು ಕೂಡ ನಿಮಗೆ ಫೇವರಬಲ್ ಆಗಿ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಪ್ರಯಾಣ ಮಾಡುವಂಥದ್ದು, ಸಂಚಾರ ಮಾಡುವಂಥದ್ದು ಇದು ಕೂಡ ನಿಮಗೆ ಉತ್ತಮ ಲಾಭವನ್ನು ತರುತ್ತೆ. ಒಟ್ಟಾರೆ ಈ ಬುಧವಾರದ ದಿನ ವ್ಯಾಪಾರಸ್ಥರಿಗೆ ತುಂಬ ಶುಭದ ದಿನ, ಲಾಭದಾಯಕವಾದಂತಹ ದಿನ. ಹಾಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ದಾನ ಧರ್ಮಾದಿ ವಿಚಾರಗಳಲ್ಲೂ ಕೂಡ ನಿಮಗೆ ತುಂಬ ಆಸಕ್ತಿ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ವಿಶೇಷವಾದಂತಹ ದಿನ. ಅಡೆತಡೆಗಳು ನಿವಾರಣೆಯಾಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿದ್ದರೆ, ದುಃಖ ಇದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಮಿಸ್ಕಮ್ಯುನಿಕೇಷನ್ ಇದ್ದರೆ ಇದನ್ನು ನೀವು ಚರ್ಚೆಯ ಮೂಲಕ, ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಸಂವಹನ ಚೆನ್ನಾಗಿದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ತೊಂದರೆಗಳಾಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ಬುಧವಾರದ ದಿನದಲ್ಲಿ ಸಿಂಹರಾಶಿಯವರಿಗೆ ತುಂಬ ವಿಶೇಷವಾದಂತಹ ಫಲಗಳು ಸಿಕ್ಕುವಂಥದ್ದು. ಏಕೆಂದರೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನು ಪಡ್ಕೊಳ್ತೀರಿ. ನಿಮ್ಮ ಬಂಧು ಮಿತ್ರರಿಂದ ಸಮಯಕ್ಕೆ ಸರಿಯಾಗಿ ಸಹಕಾರಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿ ಪೂರ್ಣ ಆಗೋದ್ರಿಂದ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ತುಂಬ ಸಂತೋಷ ಇರುತ್ತೆ. ಹಾಗೆ ಯಶಸ್ಸನ್ನು ಕಾಣುವಂತಹ ಸಂದರ್ಭ ಕೂಡ. ನಿಮ್ಮ ಸಂಗಾತಿಯ ಅದೃಷ್ಟದಲ್ಲಿ ತುಂಬ ವ್ಯತ್ಯಯಗಳು ಆಗಿದ್ರೂ ಕೂಡ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ಅದೃಷ್ಟದ ದಿನ ಅಂತಲೇ ನಿಮಗೆ ಹೇಳ್ಬೋದು. ಏಕೆಂದರೆ ಈ ದೊಡ್ಡ ಮಟ್ಟದಲ್ಲಿ ನೀವು ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು, ದೊಡ್ಡ ಮಟ್ಟದಲ್ಲೇ ಪರಿಹಾರದ ಬಗ್ಗೆ ಯೋಚನೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಬಿಗ್ಗರ್ ಪಿಕ್ಚರ್ ಏನಿದೆ ನಿಮ್ಮ ಮನಸ್ಸಿಗೆ ಮೂಡುವಂಥದ್ದು. ಇದರಿಂದ ನಿಮಗೆ ಉತ್ತಮವಾದಂತಹ ಅನುಕೂಲಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಗಾತಿಯಿಂದ ನಿಮಗೆ ಒಂದು ಸಂದೇಶವೋ, ಒಂದು ಉಡುಗೊರೆಯೋ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಬುಧನಿಂದ ನಿಮಗೆ ವ್ಯಾಪಾರದಲ್ಲಿ ಉತ್ತಮ ವಿಸ್ತರಣೆಯಾಗುವುದರ ಜೊತೆಗೆ ನಿಮ್ಮ ಕುಟುಂಬಸ್ಥರು ಸೇರಿ ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಪ್ರಗತಿ ಇದೆ. ಆದರೆ ನಿಮಗೆ ಆದಾಯ ಎಷ್ಟಿದೆಯೋ ಅಷ್ಟು ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಖರ್ಚಿನ ಬಾಬ್ತಿನಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ಬುಧವಾರ ತುಂಬ ಶುಭ ಲಾಭ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿಯೇ ಬುಧ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ತುಂಬ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ತುಂಬ ನಿಷ್ಠೆಯಿಂದ ಮಾಡ್ತೀರಿ. ಆದರೆ ಅಷ್ಟೇ ಗಂಭೀರವಾಗಿ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮಗೆ ಯಶಸ್ಸು ಬಹಳ ಬೇಗ ಸಿಕ್ಕುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಇನ್ನು ಈ ದಿನ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರ್ಬಂಧವನ್ನು ಹಾಕ್ಕೊಳ್ಬೇಕು. ಹಣ ಇಲ್ಲ ಅಂತ ಹೇಳಿ ಸಾಲ ಮಾಡಬಾರ್ದು, ಅಥವಾ ಯಾರೋ ಬಂದು ಹಣ ಕೇಳಿದ್ರು ಅಂತ ಸಾಲವಾಗಿ ಕೊಡಬಾರ್ದು. ಈ ಬುಧವಾರ ಲಕ್ಷ್ಮೀನಾರಾಯಣರ ವಾರ. ಹಾಗಾಗಿ ಈ ದಿನ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಹಿಂದೆ ಮಾಡಿರುವಂತಹ ಒಂದು ಹೂಡಿಕೆ, ಪಾಲುದಾರಿಕೆಯಲ್ಲಿ ಮಾಡ್ತಾ ಇರುವಂತಹ ವ್ಯವಹಾರಗಳು ಇದು ನಿಮಗೆ ಲಾಭವನ್ನು ದೊರಕಿಸಿಕೊಡುತ್ತೆ.
ಇನ್ನು ಈ ದಿನ ನೀವು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಹೆಸರಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರ ಹೆಸರಿನಲ್ಲಿ ಈ ಸ್ಥಿರಾಸ್ತಿಯ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಇತ್ಯಾದಿ ಕೆಲಸಗಳನ್ನ ಮಾಡಿಸಿ. ಒಟ್ಟಾರೆ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ನೀವು ಸ್ಥಿರಾಸ್ತಿಯನ್ನ ಖರೀದಿ ಮಾಡೋದ್ರಿಂದ ಉತ್ತಮವಾದಂತಹ ಲಾಭಗಳು ಸಿಕ್ಕತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಭದ್ರ ಯೋಗ ಬಹಳ ವಿಶೇಷವಾದಂತಹ ಲಾಭವನ್ನ ತರ್ತಾ ಇದೆ. ಅದರಲ್ಲೂ ನಿಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳ ಕಷ್ಟಪಡ್ತಾ ಇದ್ರಿ, ಮೀನಾಮೇಷ ಎಣಿಸ್ತಾ ಇದ್ರಿ. ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಸ್ಥಾನಮಾನ ಕೂಡ ಸಿಕ್ಕತ್ತೆ. ಜೊತೆಗೆ ಧೈರ್ಯದಿಂದ ಕೆಲಸಗಳನ್ನ ಮುಂದುವರಿಸುವಂಥದ್ದು ಇದೆ. ತುಂಬಾ ಆತ್ಮವಿಶ್ವಾಸ ಇರುತ್ತೆ. ಹಾಗೆ ಈ ಸಂದರ್ಭ ನಿಮ್ಮ ಸಂವಹನ ಏನಿದೆ, ನಿಮ್ಮ ಒಂದು ಕಮ್ಯುನಿಕೇಶನ್ ಏನಿದೆ, ಇದು ಬಹಳ ಅದ್ಭುತವಾದಂತಹ ಕೆಲಸವನ್ನ ಮಾಡುತ್ತೆ. ಇನ್ನು ದೂರದ ಪ್ರಯಾಣದಿಂದ ಹೆಚ್ಚಿನ ಪ್ರಯೋಜನಗಳು ಕೂಡ ಆಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಇರುವಂಥದ್ದು. ಹಾಗೆ ನಿಮ್ಮ ಉನ್ನತ ವ್ಯಾಸಂಗದ ಬಗ್ಗೆ ಅಥವಾ ನಿಮ್ಮ ಓದಿನ ಪ್ರಗತಿಯ ಬಗ್ಗೆ ನಿಮಗೆ ತುಂಬ ಆಸಕ್ತಿ ಇರುತ್ತೆ, ಕುತೂಹಲ ಇರುತ್ತೆ. ಹಾಗಾಗಿನೇ ಹೊಸ ಹೊಸ ವಿಚಾರಗಳನ್ನ, ಹೊಸ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳುವಂತಹ ಸಂದರ್ಭ ಇದು. ಇನ್ನು ವೈವಾಹಿಕ ಜೀವನದಲ್ಲಿ ತುಂಬಾ ತಿಳುವಳಿಕೆ ಇದೆ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಈ ಕೊಡು ತೆಗೆದುಕೋ ಅನ್ನುವಂತಹ ವಿಚಾರ ಏನಿದೆ, ಗಿವ್ ಅಂಡ್ ಟೇಕ್ ಪಾಲಿಸಿ, ಇದನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡುವಂತ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಮಕ್ಕಳಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು. ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ಅಡ್ಡಿ ಆತಂಕಗಳು ಬರ್ತಾ ಇದ್ರೆ ನೀವು ಗಣಪತಿಯನ್ನ ಆರಾಧನೆ ಮಾಡ್ತಾನೆ ಮುಂದುವರಿಸಬೇಕಾಗತ್ತೆ. ಇದರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಮೀನ ರಾಶಿಯವರಿಗೆ ಈ ಬುಧವಾರ ಲಾಭದಾಯಕವಾದಂತಹ ಒಂದು ಸಂದರ್ಭ. ಏಕೆಂದ್ರೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಗೌರವಕ್ಕೆ ಪಾತ್ರವಾಗುವಂಥದ್ದು, ಹಾಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಒಳ್ಳೆಯ ಸುಧಾರಣೆಯನ್ನ ಕಾಣುವಂತ ಸಂದರ್ಭ ಕೂಡ ಇದು. ಹಾಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು, ವಿದೇಶದಲ್ಲಿ ಉದ್ಯೋಗ ಮಾಡಬೇಕು, ಇಂಥವ್ರಿಗೆ ಈ ದಿನ ತುಂಬಾ ಪಾಸಿಟಿವ್ ಆಗೇ ಇರುತ್ತೆ. ಇನ್ನು ನಿಮ್ಮ ಆತ್ಮವಿಶ್ವಾಸದಲ್ಲಿ ತುಂಬಾ ಹೆಚ್ಚಳ ಇದೆ. ಅದರಲ್ಲೂ ಬಡವರಿಗೆ, ನಿರ್ಗತಿಕರಿಗೆ ನೀವು ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಅವರಿಗೆ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಇದೆ. ಹಾಗೆ ಈ ವೈವಾಹಿಕ ಜೀವನದಲ್ಲಿ ತುಂಬಾ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭ ಇದು. ಹಾಗಾಗಿ ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಹಾಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸಮೃದ್ಧಿಯನ್ನು ಕಾಣುವಂತಹ ಸಂದರ್ಭ ಇದೆ. ಹಾಗಾಗಿ ಉತ್ತಮವಾದಂತಹ ಸಾಮರಸ್ಯದೊಂದಿಗೆ ನೀವು ಇದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ಇರುವಂತಹ ಅಪರೂಪದ ಯೋಗ ಏನಿದೆ, ಇದು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಶುಭ ಫಲಗಳನ್ನು ತರುತ್ತೆ. ಹಾಗೆ ಈ ಫಲಗಳು ಇನ್ನೂ ಗರಿಷ್ಠ ಮಟ್ಟದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಪರಿಶ್ರಮವನ್ನ ಕಾಣಬೇಕಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸುಗಮವಾದ ಹಾದಿಯನ್ನು ಕಂಡುಕೊಳ್ಳುವಂತಹ ಒಂದು ದಿನ. ಹಾಗಾಗಿ ನಿರ್ವಿಘ್ನವಾಗಿ ಕೆಲವು ವಿಶೇಷ ಕೆಲಸಗಳು ಈ ದಿನ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಸುಧಾರಣೆಯನ್ನು ಕಾಣುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಅದೃಷ್ಟದ ಆಧಾರದ ಮೇಲೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಉತ್ತಮ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ 100ಕ್ಕೆ 100ರಷ್ಟು ಇರುವಂಥದ್ದು. ಎಷ್ಟೇ ಪುಟ್ಟ ಕೆಲಸ ಇದ್ದರೂ ಕೂಡ ಅದರಲ್ಲಿ ನಿಮ್ಮತನವನ್ನು ನೀವು ತೋರಿಸುವಂಥದ್ದು. ಹಾಗೆ ಆ ರೀತಿಯ ಇನ್ವಾಲ್ವ್ಮೆಂಟ್ ಇರೋದ್ರಿಂದಲೇ ಕೆಲಸದಿಂದ ಬರುವಂಥ ಫಲಿತಾಂಶಗಳು ಬಹಳ ಉತ್ಕೃಷ್ಟವಾಗಿ ಇರುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿರುವಂಥ ಕಿರಿಯ ಸದಸ್ಯರು, ಅದರಲ್ಲೂ ನಿಮ್ಮ ಮಕ್ಕಳೇನಾದರೂ ಇದ್ದರೆ ಅವರಿಂದ ಕೂಡ ಈ ದಿನ ಒಂದು ಒಳ್ಳೆಯ ಸಲಹೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಸಲಹೆಯನ್ನು ಕೊಡಲಿಕ್ಕೆ, ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೆ, ಅನುಭವದ ಮಾತುಗಳನ್ನು ಆಡಲಿಕ್ಕೆ ಹಿರಿಯರೇ ಬೇಕು ಅಂತೇನಿಲ್ಲ, ಕಿರಿಯರಿಂದ ಕೂಡ ಕಲಿಯುವಂಥದ್ದು ಸಾಕಷ್ಟಿದೆ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುವಂಥದ್ದು. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಅದೇ ರೀತಿಯಲ್ಲಿ ಹಣದ ಕೊರತೆ ಉಂಟಾದರೂ ಕೂಡ ಅದನ್ನು ನಿಭಾಯಿಸುವಂಥದ್ದು. ಹಾಗೆ ಮುಂದಿನ ಭವಿಷ್ಯಕ್ಕಾಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಕೆಲವು ಹಣಕಾಸಿನ ವಿಚಾರದಲ್ಲಿ ಮೋಸಗಳಾಗೋದ್ರಿಂದ ಈ ವ್ಯಾಪಾರಿ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಮತ್ತು ಅಪರಿಚಿತರನ್ನು, ಅದರಲ್ಲೂ ಇತ್ತೀಚೆಗಷ್ಟೇ ಪರಿಚಯ ಆದವರ ಜೊತೆಯಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ, ಕಂಫರ್ಟ್ ಝೋನಲ್ಲಿರುವಂಥ ದಿನ, ಸಂತೋಷದ ದಿನ ಇದು. ಏಕೆಂದರೆ ನಿಮ್ಮ ಕೆಲವು ಶತ್ರುಗಳ ಮೇಲೆ ನೀವು ಹಿಡಿತವನ್ನು ಸಾಧಿಸ್ತೀರಿ. ನಿಮ್ಮ ಪ್ರಾಬಲ್ಯ ಬಹಳ ಪ್ರಮುಖವಾಗಿರುತ್ತೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ನಿಮ್ಮ ಕಣ್ತಪ್ಪಿಸಿ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಈ ದಿನ. ಹಾಗಾಗಿನೇ ಕೆಲಸದಲ್ಲಿ ಸಂಪೂರ್ಣವಾಗಿ ನಿಯಂತ್ರಣ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಅಭಿಲಾಷೆ ಕೂಡ ಇರುತ್ತೆ. ಹಾಗಾಗಿನೇ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ಮನಸ್ಸು ಮಾಡ್ತೀರಿ. ಆ ಕಷ್ಟತಮವಾದಂಥ ಕೆಲಸಗಳನ್ನು ಕೂಡ ಸುಲಭವಾಗಿ ಪರಿವರ್ತನೆ ಮಾಡ್ಕೊಳ್ತೀರಿ ಈ ದಿನ. ಇನ್ನು ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅಲ್ಲಿಂದ ಶುಭ ಸುದ್ದಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಸ್ನೇಹಿತರ ಸಹಾಯವನ್ನು ನೀವು ಬಯಸುವಂಥದ್ದು, ಹಾಗೆ ಅವರ ಒಂದು ಸಹಾಯದ ನಿರೀಕ್ಷೆಯಲ್ಲೇ ಸ್ವಲ್ಪ ಸಮಯ ಇರುವಂಥದ್ದು ಕೂಡ ಇರುತ್ತೆ. ಹಾಗೆ ನೀವು ಯಾರ ಒಬ್ಬರಿಂದ ಕೂಡ ಹಣವನ್ನು ಸಾಲವಾಗಿ ಪಡ್ಕೊಳ್ಬೇಡಿ. ಈ ದಿನ ಸಾಲವಾಗಿ ಕೊಡಲೂಬೇಡಿ, ಪಡ್ಕೊಳ್ಳಬೇಡಿ. ಏಕೆಂದರೆ ಹಣಕಾಸಿನ ವ್ಯವಹಾರದಲ್ಲೇ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡ್ಬೋದು, ಆದರೆ ಈ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡುವಂಥದ್ದು ಕಷ್ಟದ ಬಾಬ್ತು. ಅದಕ್ಕೆ ನಿಮಗೆ ಒಂದು ರೀತಿಯಲ್ಲಿ ಜ್ಞಾನೋದಯ ಉಂಟಾಗುವಂಥದ್ದು, ಜೊತೆಗೆ ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಮನಸ್ಸು ಕೂಡ ಆಗುತ್ತೆ. ಅದಕ್ಕಾಗಿಯೇ ನಿಮ್ಮ ಕುಟುಂಬಸ್ಥರ ಬೆಂಬಲ ಇಲ್ಲಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ನಿಮ್ಮ ಆಕಸ್ಮಿಕ ಲಾಭ ಇರ್ಬೋದು, ಅಥವಾ ಈ ವ್ಯಾಪಾರ ವ್ಯವಹಾರಗಳಲ್ಲಿ ದಿಢೀರಾಗಿ ಒಂದು ಪರಿವರ್ತನೆ ಆಗುವಂಥದ್ದು ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ನಿಮಗೆ ಎದುರಾಗುವಂತಹ ಯಾವುದೇ ಅಡ್ಡಿ ಆತಂಕಗಳಿರಲಿ, ವಿಘ್ನಗಳಿರಲಿ, ಅದನ್ನು ನಿವಾರಣೆ ಮಾಡುವಂತ ಹೇಳಿ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂತಹ ದಿನ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ಕೆಲಸಗಳು ಪೂರ್ಣ ಆಗಲ್ಲ. ಅಪೂರ್ಣವಾಗಿರುವಂತಹ ಕೆಲಸದಿಂದ ಅಪೂರ್ಣವಾದ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ನಿಮ್ಮ ಶ್ರಮ ಎಲ್ಲೋ ಒಂದು ಕಡೆ ಸಾರ್ಥಕವನ್ನು ಪಡ್ಕೊಳ್ಳಲ್ಲ. ಹಾಗಾಗಿನೇ ಈ ದಿನದಲ್ಲಿ ದೂರದ ಪ್ರಯಾಣದಿಂದ ಆಗಬೇಕಾಗಿರುವಂತಹ ಕೆಲಸ, ಅತಿಯಾದ ಬಂಡವಾಳ ಹೂಡಿ ಮಾಡಬೇಕಾಗಿರುವಂಥ ಕೆಲಸ, ಅಥವಾ ಬೇರೆಯವರನ್ನು ಆಶ್ರಯಿಸಿ ಮಾಡಬೇಕಾಗಿರುವಂಥ ಕೆಲಸ, ಇಂಥಯಾವುದನ್ನು ಕೂಡ ನೀವು ಈ ದಿನ ಕೈಗೊಳ್ಳಬೇಡಿ. ಏಕೆಂದರೆ ನಿಮ್ಮ ಬಂಧು ಮಿತ್ರರು ಕೂಡ ನಿಮಗೆ ಸಮಯಕ್ಕೆ ಸರಿಯಾಗಿ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರ, ಸ್ವಲ್ಪ ಜಿಗುಪ್ಸೆ ಇರುವಂಥ ಸಂದರ್ಭ ಇದೆ. ಆದರೆ ಈ ದಿನ ಭಗವಂತ ಕೊಟ್ಟಿರುವಂಥ ಕೆಲವೊಂದು ವಿಶೇಷ ಅವಕಾಶಗಳಿದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಅಂದರೆ ಈ ದಿನ ನೀವು ಪ್ರಪಂಚವನ್ನು ನೋಡಬೇಕು, ಪ್ರಾಕ್ಟಿಕಲ್ಲಾಗಿ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ಮುಂದುವರಿಲಿ. ಹಾಗೆ ಈ ದಿನ ಯಾರೊಂದಿಗೂ ಕೂಡ ಹೆಚ್ಚು ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಮಾತಿನ ಚಕಮಕಿ ಆಗಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ತುಂಬ ಪ್ರಯೋಜನಕಾರಿಯಾಗಿರುವಂಥದ್ದು. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಒಂದು ತೃಪ್ತಿ ಇದೆ, ತೃಪ್ತಿಯ ಭಾವ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಸ್ಥಿತಿ ಸುಧಾರಣೆಯತ್ತ ಇರುವಂಥದ್ದು, ಆರೋಗ್ಯದಲ್ಲೂ ಕೂಡ ಸುಧಾರಣೆ ಇದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳ ಒಂದು ಗತಿಯನ್ನು ಬದಲಾವಣೆ ಮಾಡುವಂಥ ಸಂದರ್ಭ ನಿಮಗೆ ಒದಗಿ ಬಂದಿದೆ ಈ ದಿನ. ಇನ್ನು ಸ್ವಪ್ರಯೋಜನಕ್ಕಾಗಿ ಬೇರೆಯವರನ್ನು ನೀವು ಬಳಸ್ಕೊಳ್ಳುವಂಥ ಒಂದು ಜನ ಯಾರಿದ್ದಾರೆ ಅಂಥವರಿಂದ ದೂರ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನ ಒತ್ತಡಕ್ಕೆ ಸಿಲುಕಬೇಡಿ, ಒತ್ತಾಯಕ್ಕೆ ಮಣಿಬೇಡಿ. ಎಲ್ಲಿ ತಪ್ಪಾಗಿದೆ ಅಲ್ಲಿ ನೀವು ಪಶ್ಚಾತ್ತಾಪ ಪಡುವಂಥದ್ದಾಗಲಿ, ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನಾಗಲಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಹಾಗಾಗಿ ನೀವು 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಹಾಗೆ ನಿಮ್ಮ ವ್ಯವಹಾರಗಳು ಕೂಡ ಸಮಸ್ಥಿತಿಯಲ್ಲಿ ಮುಂದುವರಿತಾ ಇರುತ್ತೆ ಈ ದಿನ. ಹಾಗಾಗಿ
ಬರಬೇಕಾಗಿರುವಂಥ ಹಣವನ್ನು ನೋಡ್ತಾ ಯಾವುದೇ ಕಮಿಟ್ಮೆಂಟ್ಗೆ ಒಳಗಾಗಬೇಡಿ. ಹಣ ಕೈಯಲ್ಲಿದ್ದರೆ ಮಾತ್ರ ನಿಮ್ಮ ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಮುಂದೂಡುವಂಥದ್ದು ಭಾರಿ ಉತ್ತಮ. ಹಾಗೆ ಈ ದಿನ ನೀವು ವ್ಯಾಪಾರಿ ಉದ್ದೇಶದಿಂದ ಮಾಡುವಂಥ ಪ್ರಯಾಣ ಕೂಡ ಅಷ್ಟೊಂದು ಶುಭ ಲಾಭವನ್ನು ತರಲ್ಲ. ಸಾಧಾರಣವಾದಂಥ ಒಂದು ಪ್ರಗತಿಯನ್ನು ಕಾಣುವಂಥ ಸಂದರ್ಭದಲ್ಲಿರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಡ್ಕೊಳ್ಬೇಕಾಗತ್ತೆ. ಏಕೆಂದರೆ ನಿಮ್ಮ ಮಾತುಗಾರಿಕೆ ಆಗಲಿ, ನಿಮ್ಮ ನಡತೆ ಆಗಲಿ, ವ್ಯಾಪಾರಿ ಧರ್ಮವನ್ನಾಗಲಿ ತೋರಿಸಲಿಕ್ಕೆ ಅವಕಾಶಗಳಿದೆ. ಅದರಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗದಂತೆ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಉನ್ನತ ಸ್ಥಾನಮಾನವನ್ನು ಬಳಕೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಕೂಡ ಇದೆ. ನಿಮ್ಮ ಒಂದು ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಬೇಕಾಗಿರುವಂಥ ಒಂದು ಸಂದರ್ಭ ಈ ದಿನ ಸೃಷ್ಟಿಯಾಗಬಹುದು. ಹಾಗಾಗಿ ಈ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸ್ಬೇಕು ಅನ್ನುವಂಥ ಒಂದು ಗುರಿಯನ್ನಿಟ್ಕೊಂಡಿರುವಂಥವ್ರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದಿದೆ. ಆದರೆ ಈ ದಿನ ತುಂಬ ಜಾಣ್ಮೆಯಿಂದ ನೀವು ಕಾಲವನ್ನು ಕಳಿಬೇಕು. ಭಗವಂತನ ಧ್ಯಾನ ಮಾಡ್ತಾ ಇರಬೇಕು. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂಥ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿರುವಂಥವ್ರಿಗೆ, ವ್ಯಾಪಾರಿ ವಲಯದಲ್ಲಿರುವಂಥವ್ರಿಗೆ ಈ ದಿನ ನಿರೀಕ್ಷಿತ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ಹಾಗೆ ನಿಮ್ಮ ಒಂದು ವ್ಯಾಪಾರಿ ಧರ್ಮದಿಂದ ಈ ದಿನ ನಿಮಗೆ ಹೆಚ್ಚಿನ ಶ್ರೇಯಸ್ಸು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಉತ್ತಮವಾದಂತಹ ಕೆಲಸದಿಂದ ಹಿರಿಯರ ಮನಸ್ಸನ್ನು ಗೆಲ್ತೀರಿ. ಹಾಗೆ ನಿಮ್ಮ ನಡತೆಯಿಂದ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಮನಸ್ಸನ್ನು ಈ ದಿನ ನೀವು ನಿಯಂತ್ರಣ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಸಾಮಾಜಿಕ ವಿಚಾರದಲ್ಲಿ ನಿಮಗೆ ತುಂಬ ಗೌರವ ಸ್ಥಾನಮಾನಗಳಿದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಶ್ರದ್ಧೆ ಇದೆ. ಹಾಗೆ ಈ ದಿನ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಳ್ಳೆಯ ಸುದ್ದಿಯನ್ನೇನೋ ಕೇಳ್ತೀರಿ. ಆದರೆ ಈ ದಿನ ನೀವು ಸಂಜೆಯ ಸಮಯದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ನಿರ್ಬಂಧಿಸಗೊಳಿಸಿಕೊಳ್ಬೇಕಾಗತ್ತೆ. ಅಂದರೆ ನಿಯಂತ್ರಣ ಮಾಡಿಕೊಳ್ಬೇಕು. ದುಂದು ವೆಚ್ಚವನ್ನು, ಹಾಗೆ ಕೆಲವೊಂದು ಅಸಮರ್ಪಕವಾದಂಥ ವೆಚ್ಚವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ಪ್ರಯಾಣ, ಪ್ರವಾಸ ಅಥವಾ ಯಾವುದೇ ಒಂದು ಹೊಸ ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕುಟುಂಬ ಸದಸ್ಯರೊಬ್ಬರನ್ನು ಕೂಡ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ನಿಮ್ಮ ಮನಸ್ಸಿನಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು, ಕೆಲವೊಂದು ಆಸೆಗಳನ್ನು ನಿಮ್ಮ ಪ್ರೀತಿ ಪಾತ್ರರ ಬಳಿ ಹೇಳಿಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕತ್ತೆ, ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ನೀವು ನಿಮ್ಮ ಕುಟುಂಬಸ್ಥರನ್ನು, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯಂದರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮಾಡಬೇಕಾಗಬಹುದು. ಸ್ವಲ್ಪ ಓಡಾಟ ಇರುತ್ತೆ, ವೈದ್ಯರ ಸಲಹೆ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೂ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ತಾಂತ್ರಿಕವಾದಂತಹ ದಿನ ನಿಮಗೆ. ಏಕೆಂದರೆ ನೀವು ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷವಾಗಿ ಟೆಕ್ನಾಲಜಿಯನ್ನು ನೀವು ಬಳಸ್ಕೊಳ್ಳುವಂಥದ್ದು, ಹಾಗೆ ಟೆಕ್ನಾಲಜಿಯಲ್ಲಿ ಈ ದಿನ ತುಂಬ ಪ್ರವರ್ಧಮಾನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ನಿಮ್ಮ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ದಿನ ತುಂಬ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಈ ದಿನ ತುಂಬ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಇದೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗಾಗಿನೇ ಈ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ತೊಂದರೆಗಳನ್ನು ಒಳಪಡಿಸುವಂತಹ ಕೆಲಸಗಳು, ಒತ್ತಡವನ್ನು ತರಿಸುವಂತಹ ಕೆಲಸ ಕಾರ್ಯಗಳನ್ನು ಪಕ್ಕಕ್ಕಿಟ್ಟು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಆರೋಗ್ಯಯುತವಾದಂಥ ಚರ್ಚೆಗಳು ಆಗುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಆದರೆ ಈ ದಿನ ಕೆಲವೊಂದು ತಪ್ಪು ಗ್ರಹಿಕೆಗಳಿಂದ, ಹಾಗೆ ತಪ್ಪು ಭಿನ್ನಾಭಿಪ್ರಾಯಗಳೇನು ಬರುತ್ತೆ, ಇದರಿಂದ ಕೆಲವೊಂದು ಸಂಬಂಧಗಳಲ್ಲಿ ಅಷ್ಟಕ್ಕಷ್ಟೇ ಪ್ರತಿಕ್ರಿಯೆ ಸಿಕ್ಕುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮೊಳಗಿರುವಂಥ ಶಕ್ತಿ, ನಿಮ್ಮ ಎನರ್ಜಿ, ಇದನ್ನು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಳ್ಳಿ, ಸದ್ವಿನಿಯೋಗ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮನ್ನು ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಏನಿದೆ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ತೀರಿ. ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿ ಇದ್ದಂತಹ ಒಂದು ಕೆಲಸ ಈ ದಿನ ಪೂರ್ಣ ಆಗುವಂಥದ್ದು ಇದೆ. ಇದರಿಂದ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಆದರೆ
ಈ ದಿನ ನಿಮ್ಮ ವಿಚಾರವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅಂಥವರ ಬಳಿ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ. ಮನಸ್ಸಿಗೆ ಶಾಂತಿ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಹಿಂದೆ ನೀವು ನಿರ್ಧಾರ ಮಾಡಿರುವಂಥ ದಾರಿಯಲ್ಲೇ ಮುಂದುವರಿಬೇಕಾಗತ್ತೆ. ಯಾರೋ ಹೇಳಿದ್ರು ಅಂತ ಹೇಳಿ ನಿಮ್ಮ ಗುರಿಯನ್ನು ನೀವು ವಿಚಲಿತಗೊಳಿಸಬೇಡಿ, ಹಿಡಿದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಹಾಗಾಗಿ ನಿಮ್ಮ ಈ ತೀರ್ಮಾನ ಏನಿದೆ ಅದರಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ನಿಮ್ಮ ವಿರೋಧಿಗಳನ್ನು ದೂರದಲ್ಲಿರಿಸಲಿಕ್ಕೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ತಂತ್ರಗಳನ್ನು ಈ ದಿನ ರೂಪಿಸಬೇಕಾಗತ್ತೆ. ಹಾಗಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಹಿತಶತ್ರುಗಳನ್ನು ದೂರ ಇಡಬೇಕು ಅನ್ನೋಂಥದ್ರ ಬಗ್ಗೆ ತುಂಬ ವಿವೇಕದಿಂದ ವಿಶ್ಲೇಷಣೆ ಮಾಡ್ತೀರಿ ಈ ದಿನದಲ್ಲಿ. ಹಾಗೆ ಮನೆಯ 4 ಗೋಡೆಯ ಒಳಗೆ ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಇನ್ನು ಸ್ನೇಹಿತರ ವಲಯದೊಳಗೆ ಆರ್ಥಿಕ ವ್ಯವಹಾರಗಳಿಂದ ನೀವು ದೂರ ಇರುವಂಥ ಒಂದು ಸಂದರ್ಭ ಇದು. ಯಾವುದೇ ಒಂದು ಹಣದ ಕಮಿಟ್ಮೆಂಟ್ಗೆ ಒಳಗಾಗಬೇಡಿ. ಹಾಗೆ ಈ ದಿನ ಕೆಲವೊಂದು ವ್ಯಾಪಾರದಲ್ಲಿ ಭಾರಿ ನಷ್ಟಗಳು ಉಂಟಾಗುತ್ತೆ. ಅದನ್ನು ಆರಂಭದಲ್ಲೇ ನಿಮಗೆ ಸೂಚನೆಯ ರೂಪದಲ್ಲಿ ಸಿಕ್ಕತ್ತೆ, ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮೊಳಗೆ ಇರುವಂಥ ಒಂದು ಹೆಚ್ಚುವರಿ ಶಕ್ತಿ ಏನಿದೆ ಅದನ್ನು ಉತ್ತಮವಾದಂಥ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳಿ. ಹಾಗೆ ಹಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿದ್ದರೂ ಕೂಡ ಅದು ದೀರ್ಘಕಾಲದವರೆಗೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿನೇ ಒಂದು ಸಣ್ಣ ತಪ್ಪು ಎಷ್ಟು ಎಡವಟ್ಟು ಮಾಡುತ್ತೆ ಅನ್ನುವಂಥದ್ದಕ್ಕೆ ನೀವೇ ಉದಾಹರಣೆಯಾಗಿ ನಿಲ್ತೀರಿ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಆದಷ್ಟು ನೀವು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಇಲ್ಲ ಮುಂದೂಡುವಂಥ ಒಂದು ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಾಗೆ ಈ ದಿನ ಹೆಚ್ಚಿನ ಕೆಲಸದ ಕಾರಣದಿಂದ ನಿಮಗೆ ಕುಟುಂಬ ಸದಸ್ಯರಿಗೆ ಕಡಿಮೆ ಸಮಯವನ್ನು ನೀಡುವಂಥದ್ದಿದೆ. ಇದರಿಂದ ಒಂದು ಕಡೆ ಒತ್ತಡಗಳು ಉಂಟಾಗುತ್ತೆ. ಹಾಗೆ ಕುಟುಂಬ ಸದಸ್ಯರ ನಿರೀಕ್ಷೆಗಳು ಈ ದಿನ ಜಾಸ್ತಿ ಇರುತ್ತೆ, ಅದನ್ನು ಪೂರೈಸಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಗೌರವ ಪ್ರತಿಷ್ಠೆ ಸ್ಥಾನಮಾನಗಳು ಹೆಚ್ಚಾಗುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿನೇ ಈ ದಿನ ಯಾವುದನ್ನೂ ಕೂಡ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಎದುರಿಸಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ನೈಸರ್ಗಿಕ ವೈಪರೀತ್ಯಗಳಿಂದ ಕೆಲಸಗಳನ್ನು ಮುಂದೂಡಬೇಕಾಗತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದನ್ನು ಹೊರಗೆ ಹಚ್ಚುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಭಾಗಶಃ ಯಶಸ್ಸು ಸಿಕ್ಕುವಂಥದ್ದು. ಹಾಗೆ ಭಿನ್ನಾಭಿಪ್ರಾಯಗಳಿದ್ದಾಗ ಅದನ್ನು ಆದಷ್ಟು ಚರ್ಚೆಯ ಮೂಲಕ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಶೇಷ ಮಾರ್ಗೋಪಾಯ ನಿಮಗೆ ಹೊಳೆದು ಬರುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಹಾಗೆ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಪಡ್ಕೊಳ್ಳುವಂಥದ್ದು ಇದೆ. ಆದರೆ ನಿಮ್ಮ ವಿಶ್ವಾಸಾರ್ಹತೆಯ ಪ್ರಶ್ನೆ ಇಲ್ಲಿ ಬರುವಂಥದ್ದು ಇದೆ. ಹಾಗಾಗಿನೇ ಈ ಪರಿಸ್ಥಿತಿಯ ಬಗ್ಗೆ ನೀವು ಆದಷ್ಟು ಚಿಂತೆಯನ್ನು ಮಾಡಿ ಒಂದು ಉತ್ತಮವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ವ್ಯವಹಾರದಲ್ಲಿ ಈ ದಿನ ಪ್ರಯಾಣದ ಸಾಧ್ಯತೆ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಏನೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗಂಥ ಸಮಯದಲ್ಲಿ ಆತ್ಮವಿಶ್ವಾಸ ಅತಿರೇಕಕ್ಕೆ ಹೋಗಬಾರ್ದು. ಹಾಗಾಗಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಬೇಕು, ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕಾಗತ್ತೆ. ಇನ್ನು ಹೊಸ ಹೊಸ ಅವಕಾಶಗಳನ್ನು ಈ ದಿನ ತೆರೆದ ಮನಸ್ಸಿನಿಂದ ಸ್ವಾಗತ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ತುಳಸಿಯನ್ನು ಮಹಾವಿಷ್ಣುವಿನ ಆರಾಧನೆಗೆ ಸಮರ್ಪಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂತಹ ದಿನ. ಅದರಲ್ಲೂ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ, ನಿಮ್ಮ ಭೂಮಿಯ ವ್ಯವಹಾರದಲ್ಲಿ ಈ ದಿನ ಅದ್ಭುತವಾದಂಥ ಒಂದು ಪ್ರಗತಿಯನ್ನು ಕಾಣ್ತೀರಿ. ಅದರಲ್ಲೂ ಈ ದಿನದ ಪ್ರಯತ್ನ ತುಂಬ ಗರಿಷ್ಠ ಮಟ್ಟದಲ್ಲಿರುತ್ತೆ. ಅದರಿಂದ ಉತ್ತಮ ಲಾಭಗಳನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಈ ಲಾಭದ ಪ್ರಮಾಣವನ್ನು ಕೂಡ ನೀವು ಸಂಬಂಧಪಟ್ಟವರ ಜೊತೆ ಹಂಚಿಕೊಳ್ಳುವಂಥ ಒಂದು ಉತ್ತಮ ನಡತೆ ಇದೆ. ಹಾಗಾಗಿನೇ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಲಿಕ್ಕೆ, ನಿಮ್ಮ ಜೊತೆ ಇರಲಿಕ್ಕೆ ಬಯಸುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಅತಿರೇಕದ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ಭಿನ್ನಾಭಿಪ್ರಾಯಗಳನ್ನು ಕುಟುಂಬದಲ್ಲಿ ಚರ್ಚೆ ಮಾಡಿ. ಹಾಗೆ ಈ ವಿಚಾರ ಮಂಥನ ಮಾಡಿದಾಗ ಮಾತ್ರ ಅದರಿಂದ ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಏಕ ಅಭಿಪ್ರಾಯದೊಡನೆ ನಿರ್ಣಯಕ್ಕೆ ಬರಬೇಕಾದಂತಹ ಸನ್ನಿವೇಶ ಕೂಡ ಬರ್ತಾ ಇದೆ. ಇನ್ನು ಈ ದಿನ ಆದಾಯದಲ್ಲಿ ಪ್ರಗತಿಯ ಒಂದು ಸಂಕೇತ ಇದೆ. ಆದರೆ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ಸಿದ್ಧಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಒಂದು ವರ್ತನೆಯ ಬಗ್ಗೆ, ಹಾಗೆ ಅವರು ಮಾಡಬೇಕಾಗಿರುವಂಥ ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನೀವು ಎಚ್ಚರಿಕೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಕೆಲಸಗಳಾಗಬೇಕು, ಗುರಿಯನ್ನು ತಲುಪಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಈ ದಿನ ಮುಂದುವರಿಯುತ್ತೆ. ಹಾಗೆ ಬಂಧು ಮಿತ್ರರ ಸಹಕಾರ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಮನ್ವಯದ ದಿನ, ತುಂಬ ಹೊಂದಾಣಿಕೆಯ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಹಾಗೆ ಕುಟುಂಬದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಆದರೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಕಿರಿಯರಾಗಲಿ, ನಿಮ್ಮ ಮಕ್ಕಳಾಗಲಿ ಈ ದಿನ ಸ್ವಲ್ಪ ಹಠದ ಧೋರಣೆಯಲ್ಲಿರ್ತಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಕಸಿವಿಸಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅವರನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿನೇ ಈ ದಿನ ಬೇಸರದ ಮೇಲೆ ಬೇಸರ ಉಂಟಾಗುವಂಥ ಸನ್ನಿವೇಶಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇಲ್ಲ ನಿಮ್ಮ ಮಾತಿನಿಂದ ಅವರಿಗೆ ಬೇಸರ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಸಾಮರ್ಥ್ಯದ ಲಾಭವನ್ನು ನೀವು ಪಡ್ಕೊಳ್ಬೇಕು. ಅಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅದರ ಮೇಲೆ ವಿವೇಚನೆಯಿಂದ ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಹಾಗೆ ಹಾಸಿಗೆ ಇದ್ದಷ್ಟು ನೀವು ಕಾಲು ಚಾಚಬೇಕು ಅನ್ನುವಂಥದ್ದು ಇದು ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲವನ್ನು ತರುತ್ತೆ. ಇನ್ನು ಋಣಾತ್ಮಕವಾದಂತಹ ವಿಚಾರಗಳನ್ನು ಮನಸ್ಸಿನಿಂದ ತೆಗೆದು ಹಾಕಬೇಕು. ನಿಮ್ಮ ಒಂದು ಆಲೋಚನೆಯಲ್ಲಾಗಲಿ ನಿಮ್ಮ ಕೃತಿಯಲ್ಲಾಗಲಿ ಧನಾತ್ಮಕವಾಗಿಯೇ ಇರಬೇಕು. ಹಾಗಾಗಿ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಇರಬಾರ್ದು. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ಆ ಆರೋಗ್ಯಕ್ಕಾಗಿಯೇ ನಿಮ್ಮ ಓಡಾಟ ಖರ್ಚು ವೆಚ್ಚ ಇರುವಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿನ. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಸಮಸ್ಯೆಯನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ವ್ಯವಹಾರದ ವಿಚಾರದಲ್ಲಿ ಕೆಲವರು ಅತಿಯಾಗಿ ನಂಬಿರುವಂಥದ್ದಿದೆ. ಹಾಗಾಗಿ ನಂಬಿಕೆಯ ದ್ರೋಹವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ವೈಯಕ್ತಿಕ ವಲಯದಲ್ಲಿ ನಿಮ್ಮ ಸ್ನೇಹಿತರು ಎಷ್ಟೇ ಮೋಸ ಮಾಡಲಿ ಅವರನ್ನು ಬಹಳ ಮುತುವರ್ಜಿಯಿಂದ ನೀವು ಪರಿಗಣನೆ ಮಾಡಿ ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಮುಂದಿನ ಬೆಳವಣಿಗೆಯ ಹಂತಕ್ಕೆ ಇಂಥ ವಿಚಾರಗಳು ನಿಮಗೆ ಅಡ್ಡಿ ಆತಂಕಗಳನ್ನು ತರಬಾರ್ದು. ಹಾಗೆ ಈ ದಿನ ಲಾಭದ ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸನ್ನಿವೇಶ ಚೆನ್ನಾಗಿದೆ. ಗ್ರಹಗತಿಗಳು ತುಂಬ
ಚೆನ್ನಾಗಿದೆ. ಹಾಗಾಗಿನೇ ಲಾಭವನ್ನು ಪಡ್ಕೊಳ್ತೀರಿ. ಆದರೆ ನಿಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಬೇಕಾದಂತಹ ಕೆಲವು ಯಂತ್ರೋಪಕರಣಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಗ್ರಹಸ್ಥಾನಗಳು ಉತ್ತಮವಾಗಿರೋದ್ರಿಂದ ನಿಮ್ಮ ಯೋಗ್ಯತೆಯನ್ನು ಗುರುತಿಸಲ್ಪಡುವಂಥದ್ದು, ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆ 4 ಜನರಿಗೆ ಈ ದಿನ ಗೊತ್ತಾಗುವಂಥದ್ದು, ಜೊತೆಗೆ ನಿಮ್ಮ ಒಂದು ವಿಶೇಷ ಮುತುವರ್ಜಿಯಿಂದ ಎಷ್ಟು ಕೆಲಸಗಳಾಗತ್ತೆ ಅನ್ನುವಂಥದ್ದರ ಒಂದು ವಿಚಾರವನ್ನು ಅವರಿಗೆ ಕನ್ವೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಉತ್ತಮ ಮಟ್ಟದಲ್ಲಿ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತೀರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳನ್ನ ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಯಾವುದೇ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬೇಡಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಕೆಲಸಗಳನ್ನು ಮುಂದುವರಿಸಿ ಫಲಾಫಲಗಳನ್ನು ಭಗವಂತನಿಗೆ ಕೊಡಿ. ಹಾಗೆ ಈ ದಿನ ನಿಮ್ಮ ಒಂದು ಅನಗತ್ಯ ವೆಚ್ಚಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಏಕೆಂದರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಈ ದಿನ ಖರ್ಚಿನ ಬಾಬ್ತು ವಿಪರೀತ ಆಗ್ತಾ ಇರುತ್ತೆ. ಹಾಗೆ ಈ ದಿನ ಬಲವಂತವಾಗಿ ಕೆಲವು ಖರ್ಚುಗಳನ್ನು ಮಾಡಬೇಕು, ಬಲವಂತವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಆದರೆ ನಿಮ್ಮ ಇತಿಮಿತಿ ಒಳಗೆ ಕೆಲಸಗಳಿದೆಯೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿರಿ. ಇನ್ನು ಈ ದಿನ ಯಾವುದೇ ಒಂದು ಪರಿಸ್ಥಿತಿಯ ಬಗ್ಗೆ ಆಳವಾಗಿ ಯೋಚನೆ ಮಾಡುವಂಥದ್ದು ತುಂಬ ಅಗತ್ಯ ಇದೆ. ಆದರೆ ಕೆಲವು ಬೇಡದ ವಿಚಾರವನ್ನೂ ಕೂಡ ಅದೇ ಒಂದು ತಕ್ಕಡಿಯಲ್ಲಿ ತೂಗೋದ್ರಿಂದ ಈ ದಿನ ಸಮಯದ ಮಹತ್ವ ಸ್ವಲ್ಪ ಮಟ್ಟಿಗೆ ನಿಮಗೆ ಮರೆತು ಹೋಗುತ್ತೆ. ಇಲ್ಲಿ ನಿಮಗೆ ನಷ್ಟ ಉಂಟಾಗುವಂಥದ್ದು, ಇಲ್ಲಿ ಮಾನ ಪರೀಕ್ಷೆ ಆಗುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಭವಿಷ್ಯಕ್ಕಾಗಿ ಈ ದಿನ ನೀವು ಸ್ವಲ್ಪ ಉಳಿತಾಯವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ತೋರಿಸ್ತೀರಿ. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಕೃಷಿಕರಿಗೆ, ರೈತರಿಗೆ ಈ ದಿನ ಹೊಸ ಹೊಸ ಅವಕಾಶಗಳು ಕೂಡ ಸಿಕ್ಕುವಂಥದ್ದಿದೆ. ಹಾಗೆ ನಿಮ್ಮ ಒಂದು ಮುಂದಾಲೋಚನೆ, ದೀರ್ಘಾಲೋಚನೆ ನಿಮ್ಮನ್ನು ಒಳ್ಳೆಯ ಸ್ಥಿತಿಯಲ್ಲಿಟ್ಟಿರುತ್ತೆ. ಇದರಿಂದ ಶಾಂತಿ, ಸಮಾಧಾನ ಇದೆ. ಹಾಗೆ ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಏನೇ ಯೋಚನೆ ಮಾಡಿ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.